ಬಾಂಬ್ ಬ್ಲಾಸ್ಟ್ ಮಾಡಿದಂತ ಪಿತಾಮಹರು ಯಾರು ಅಂತ ಹೇಳಿ ದೇಶದ ಜನಕ್ಕೆ ಇವತ್ತು ಗೊತ್ತಾಗಿದೆ. ಎಜುಕೇಟೆಡ್ ಮುಸಲ್ಮಾನರು ಬಾಂಬ್ ಬ್ಲಾಸ್ಟ್ಗೆ ಸಂಪೂರ್ಣ ಕಾರಣೀಭೂತರು ಅಂತ ಹೇಳಿ ಇಡೀ ಜಗತ್ತು ಇವತ್ತು ನಂಬೋ ಸ್ಥಿತಿ ಬಂದಿದೆ. ಇದು ಸತ್ಯ ಅಂತ ಹೇಳಿ ನಾವು ಬಹಳ ಮುಂಚೆ ಹೇಳ್ತಾ ಇದ್ವಿ. ಬಡವರು ಮಾತ್ರ ಇದಕ್ಕೆ ಕಾರಣ ಅಲ್ಲ, ಅವರ ಮತಾಂಧತೆ ಏನಿದೆ, ಮುಸಲ್ಮಾನ್ ಮತಾಂಧತೆ, ಅದು ಈ ತರದ ಅಸ್ಥಿರತೆಗೆ ಕಾರಣ ಆಗ್ತಾ ಇದ್ದಾರೆ ಅನ್ನುವಂತ ಮಾತನ್ನು ನಾವು ಹೇಳಿದ್ವಿ. ಮೊನ್ನೆ ನಡೆದಂತ ದುರ್ಘಟನೆಯನ್ನ ಇಡೀ ದೇಶ, ಇಡೀ ಜಗತ್ತು ಖಂಡನೆ ಮಾಡಿದೆ. ಹಾಗೇನೆ ನಮ್ಮ ರಾಜ್ಯದ ರಾಜಕಾರಣಿಗಳು ಕೂಡ ಖಂಡನೆ ಮಾಡಿದ್ದಾರೆ. ಆದರೆ ಅದರಲ್ಲಿ ರಾಜಕಾರಣದ ವಾಸನೆಯನ್ನ ಹೊರಗಡೆಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ನೀತಿನೇ ಇದು. ಯಾವ ಭಯೋತ್ಪಾದಕತೆ ಇಂದಿರಾ ಗಾಂಧಿಗೆ, ರಾಜೀವ್ ಗಾಂಧಿಗೆ ಬಲಿ ತಗೊಳ್ತೋ, ಆ ಭಯೋತ್ಪಾದಕತೆಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮತ್ತೆ ಕಾಂಗ್ರೆಸ್ ಮಾಡತ್ತೆ ಅಂತ ಹೇಳಿದ್ರೆ, ಇದಕ್ಕಿಂತ ದೊಡ್ಡ ಭಯೋತ್ಪಾದಕತೆ ಸಂಘಟನೆ ಇದೆ ಅಂತ ನನಗೆ ಅನಿಸೋದೇ ಇಲ್ಲ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಭಯೋತ್ಪಾದಕತೆ ಕೃತ್ಯ ನಡೆದ್ರೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಯಾವಾಗಲೂ ಕೂಡ. ಆ ಸಾಫ್ಟ್ ಕಾರ್ನರ್ನ ಕಾಂಗ್ರೆಸ್ಸಿನ ಮಾನಸಿಕತೆ ಭಯೋತ್ಪಾದಕತೆಯ ಬೆಳವಣಿಗೆಗೆ ದೊಡ್ಡ ಶಕ್ತಿ ಕೊಟ್ಟಿರುವಂತದ್ದು. ಹಾಗಾಗಿ ಭಯೋತ್ಪಾದಕತೆಯ ಮತ್ತೊಂದು ಮನೆ ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಅನ್ನುವಂತ ರೀತಿಯಲ್ಲಿ ಹೇಳಬೇಕಾಗತ್ತೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ವರ್ತನೆಗಳ ಕಾರಣಕ್ಕೋಸ್ಕರ. ತಾವು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದೀರಾ, ತಾವು ಹಿರಿಯರಿದ್ದೀರಾ, ಹೇಗೇಗೋ ಮಾತಾಡುವಂಥದ್ದು ನಿಮಗೆ ಶೋಭೆ ತರೋದಿಲ್ಲ. ನಿಮ್ಮ ಘನತೆಗೆ ತಕ್ಕಂತೆ ತಾವು ಮಾತನಾಡಬೇಕಾಗತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರೇ, ಭಯೋತ್ಪಾದಕತೆ ಚುನಾವಣೆಯ ಮುಂಚೆ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಲ್ಲ, ಇದು ಅಕ್ಷಮ್ಯ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ. ಚುನಾವಣೆಗೆ ಯಾಕೆ ಇದನ್ನೆಲ್ಲ ಲಿಂಕ್ ಮಾಡ್ತೀರಿ ನೀವು? ದೇವರು ದೊಡ್ಡವನು ಅನ್ನೋಂಥ ಮಾತನ್ನು ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಅದರ ಪರಿಣಾಮ ಮುಂದೆ ಆಗುವಂತ ದೊಡ್ಡ ಅನಾಹುತಗಳು ಇವತ್ತಿನ ದಿವಸ ತಪ್ಪಿರುವಂತದ್ದು. ಮಾಡಬಾರ್ದನ್ನು ಮಾಡುವಂತ ಕೃತ್ಯಕ್ಕೆ ಕೈ ಹಾಕಿದಂತ ತಂಡ ಇದು. ಇದನ್ನ ನಮ್ಮ ಎನ್ಐಎ ತಕ್ಷಣದೊಳಗಡೆ ಇವರನ್ನ ಬಂಧನ ಮಾಡುತ್ತಲ್ಲ, ಇದು ಭಾರತದ ತಾಕತ್ತು, ಇದು ಮೋದಿಯವರ ತಾಕತ್ತು, ಇದು ಅಮಿತ್ ಶಾ ಅವರ ತಾಕತ್ತು. ಮೋಸ ಮಾಡಿ ಮೋಸಗಾರರು ನಮಗೆ ಹೇಗೆ ಬಲಿ ತಗೊಂಡಿದ್ದಾರೆ, ನೇರವಾಗಿ ಅವರ ಬಲಿ ತಗೊಳ್ಳುವಂತ ಕೆಲಸಕ್ಕೆ, ಆ ಒಂದು ಕಾರ್ಯಕ್ಕೆ ಈ ದೇಶ ಸನ್ನದ್ಧ ಆಗಿದೆ. ಅದಕ್ಕೆ ನರೇಂದ್ರ ಮೋದಿಯವರ ನಾಯಕತ್ವ ಬಲ ಆಗಿದೆ ಅನ್ನೋ ಮಾತನ್ನ ಈ ಒಂದು ಏನೇನು ಪ್ರಕರಣಗಳಲ್ಲಿ ಯಾರ್ಯಾರನ್ನ ಬಂಧನ ಮಾಡಿದ್ದಾರೆ ಅದ್ರ ಮೂಲಕ ಸಾಬೀತಾಗಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾಂಗ್ರೆಸ್ ಭಯೋತ್ಪಾದಕತೆಗೆ ಶಕ್ತಿ ಕೊಟ್ಟಂತ ದೊಡ್ಡ ಒಂದು ಸಂಘಟನೆಯಾಗಿ ಇವತ್ತು ಹೊರಗಡೆ ನಿಂತ್ಕೊಂಡಿದೆ. ಇವು ನಿಮ್ಮ ಚಟುವಟಿಕೆಗಳನ್ನು ನೋಡಿ, ನಿಮ್ಮ ಮಾತುಗಳನ್ನು ನೋಡಿ ನನಗೆ ಹಂಗ ಅನಿಸಿದೆ. ಹಾಗಾಗಿ ಇದನ್ನ ಬದಲಾವಣೆ ಮಾಡ್ಕೊಳ್ಳದೆ ಹೋದ್ರೆ ತಮ್ಮ ಅಧಪತನ ಗ್ಯಾರಂಟಿ ಅನ್ನೋದು ನಿಶ್ಚಿತ ಇದೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.